ಮಾತಾಡು. ಆಲಾಸನ ಹಾಕ್ಕೊಂಡು ಕೂತ್ಕೊಂಡಿದೀಯಾ? ಆಲಾಸನ ಅಂದರೆ ಗೊತ್ತಾ? ಬಾತ್ರೂಮ್ಗೆ ಬರೆದಿದ್ರೆ ಪೈಲ್ಸ್ ಬರುತ್ತೆ. ಪೈಲ್ಸ್ ಬಂದಿರೋರಿಗೆಲ್ಲ ಆ ಥರ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು. ಸರಿಯಾಗಿ ಕೂತ್ಕೋ. ಆಲಾಸನ ಹಾಕೊಂತೀಯ? ಇದು ಬಾತ್ರೂಮ್ ಬರೆದಿದ್ರೆ ಅದು ಹಾಕ್ಕೊಂಡು ಕೂತ್ಕೊಬೇಕು, ಇವಾಗಲ್ಲ. ಯಾರಾದರೂ ಪೈಲ್ಸ್ ಬಂದಿರೋರಿಗೆಲ್ಲ ಹೇಳ್ಬೇಡ. ಹಾಂ, ಹೆಂಗೆ ಅದು? ನಿನ್ನ ಸ್ಕೂಲ್ ಡೇಸ್ ಬಗ್ಗೆ ಹೇಳು. ಯಾರ ಜೊತೆನಾದ್ರೂ ಕಿತ್ತಾಡಿದೀಯಾ? ನೀನು ಹೋಗ್ಲಿ, ಯೋಗ ಯಾವಾಗಲಾದ್ರೂ ಮಾಡಿದೀಯಾ? ಯೋಗ ಮಾಡಿದೀಯಾ? ಆಸನ ಹಾಕಿದೀಯಾ? ಯಾವಾಗ ಹಾಕಿದೀಯಾ? ಇವಾಗ ಯಾಕೆ ಒಂದು ಆಸನ ಮಾಡೋದಿಲ್ಲ? ಯಪ್ಪ, ಹೋಗೋದು 10 ಗಂಟೆಗೆ. ನಿನ್ನ ಬಾಯಿ ಆ ಕಡೆ ಇಕ್ಕು. ಹೋಗೋದು 10 ಗಂಟೆಗೆ, ನಿನ್ಗೆ ಟೈಮ್ ಸಿಗೋದಿಲ್ಲ. ಅದ್ಯಾಕೆ? ಏನು ಕೆಲಸ ಮಾಡ್ತೀಯ? ಓದಬೇಕು ಅಂತ ಎಲ್ಲ ಬರೀಬೇಕು ಎಲ್ಲ ಇರುತ್ತೆ. ನಾನು ಒಂದು ದಿವಸನೂ ನೋಡಿಲ್ಲ ನೀವು ಮನೆಯಲ್ಲಿ ಬರೆದಿದ್ದು ಓದಿದ್ದು. ನೀವು ನೋಡಿಲ್ಲ ಅಂದರೆ ನಾನೇನು ಮಾಡಲಿ? ಅದೇ ಒಂದು ಅವರ್ ಬರೀತೀರಾ, 10 ಅವರ್ ಮೊಬೈಲ್ ನೋಡ್ತೀರಾ, 2 ಅವರ್ ಓದ್ತೀನಿ. ನನಗೆ ಕಾಲೇಜಿಗೆ ಟೈಮ್ ಇಲ್ಲ ಅಂತೀರಾ. ಇದು ಯಾವ ನ್ಯಾಯ? ಅನ್ಯಾಯ. ನಾನು ನೆಗೆಟಿವ್ ಮಾತಾಡಬಾರ್ದು ಅಂದ್ಕೊತೀನಿ. ಕಿಣಕು ಬೇಡ. ಏನಾದರೂ ಮಾತಾಡಿದ್ರೆ ಅರ್ಥ ಇರಲಿ. ನಾನೇನು ಮಾಡಿದೆ? ಸುಮ್ಮನೆ ಏನೇನೋ ಮಾತಾಡಬಾರ್ದು. ನಾನು ಏನು ಪ್ರಶ್ನೆ ಹಾಕಿದ್ದೆ? ನಿನ್ನ ಸ್ಕೂಲ್ ಡೇಸ್ ಬಗ್ಗೆ ಹೇಳು ಅಂತ. ಏನಾಯ್ತು ಸ್ಕೂಲ್ ಡೇಸ್ ಬಂತು? ನೀ ಯಾವಾಗಲಾದ್ರೂ ಕಿತ್ಲಾಡಿದ್ರ? ಒಂದ್ಸತಿ ಕೈಯೇ ಊದಿಸ್ಕೊಂಡು ಒಬ್ಬರನ್ನ ಕಳಿಸಿದ್ರಲ್ವಾ? ಅದು ನಾನು ಹೊಡೆದ. ಯಾರಾದರೂ ಆಗಲಿ, ಏನು ಇಲ್ಲ ಅಂದ್ರೆ ಅಲ್ವಾ ಇವಾಗ? ಏನು ಇಲ್ಲ, ನಾನು ಮಾಡಿದ್ರೆ ನಾನು ಹೇಳ್ತಾ ಇದ್ದೆ, ಬೇರೆಯವ್ರು ಮಾಡಿದ್ರೆ ಅದು ನಾನು ಏನು ನಿಮ್ಮ ಬಗ್ಗೆ ಹೇಳು ಅನ್ನ. ಸ್ಕೂಲಲ್ಲಿ ನಡೆದಿರೋದು ಏನಾದರೂ ಹೇಳಿ ಅಂತ. ಇಲ್ಲ, ಏನು ಇಲ್ಲ. ಏನೂ ನಡೆದಿಲ್ವ ನಿಮ್ಮ ಸ್ಕೂಲಲ್ಲಿ? ಏನು ಪ್ರೋಗ್ರಾಮ್ಗಳು ನಡೆಯುತ್ತೆ ಅಷ್ಟೇ. ನಿಮ್ಮ ಸ್ಕೂಲಲ್ಲಿ ಏನು ಇಂಟ್ರೆಸ್ಟ್ ಆಗಿ ಏನೂ ನಡೆದೇ ಇಲ್ವಾ? ಅಯ್ಯಯ್ಯ, ಮೈಂಡ್ ಓಡಿಸಿ ಸ್ವಲ್ಪ. ಏನು ಇಂಟ್ರೆಸ್ಟು, ಏನು ಕಾಮಿಡಿ ಆ ಥರದ್ದು ಏನೂ ಆಗಲಿಲ್ವಾ? ಡೈಲಿ ಆಗ್ತದೆ. ಏನಾಗ್ತಾ ಇತ್ತು? ಕಾಮಿಡಿ ಮಾತು ಏನಾದರೂ ಒಂದು ಹೇಳಿ, ಎಕ್ಸಾಂಪಲ್ ಕೊಡಿ. ಏನಾದರೂ ಒಂದು ಕಾಮಿಡಿ ಹೇಳಿ. ನೀವು ಹೇಳಿ ನಿಮ್ಮ ಸ್ಕೂಲ್. ನಮ್ಮ ಸ್ಕೂಲಲ್ಲಿ ಬೇಜಾನ್ ಕಾಮಿಡಿಗಳಾಗಿದೆ. ಅದೇ ನಾನು ಹೇಳ್ತಾ ಇರೋದು. ನನ್ನ ಹತ್ರ ಮಾತಾಡಿದ್ರೆ ಇಟ್ಕೊಂಡು ಹೊಡೆದ್ಬಿಟ್ಟೆಲ್ಲ ಬಂದ್ಬಿಡ್ತಾ ಇದ್ದೆ. ನಾನು ಬೇರೆಯವ್ರನ್ನು. ಆಯ್ತು, ನಾನು ಯಾರನ್ನೂ ಹೊಡೆದೇ ಇಲ್ಲ. ಒಳ್ಳೇದು, ನಾನು ಕೇಳಿದೆ. ನಾನು ತುಂಬ ಇವಾಗ ನೀವು ಹೇಳಿ ಅಂದರೆ ತಿರ್ಗಾ ಹೇಳಿ ಹೇಳಿ. ನಾನು ತುಂಬ ಸೈಲೆಂಟ್ ಸ್ಕೂಲಲ್ಲೇ, ಕಾಲೇಜಲ್ಲಿ ಒಳ್ಳೇದು, ಹೆಸರುವಾಸಿ. ಅದು ಒಳಗಡೆ ಎಲ್ಲ ಮಾಡ್ತಾ ಇದ್ದೆ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ರಲ್ವಾ, ಅವ್ರು ಹೇಳ್ತಾ ಇದ್ರು, ಮಿಸ್ಸು ಇವ್ರು ತುಂಬ ಸೈಲೆಂಟ್ ಅಂತಾರೆ, ಇವಳ ಹತ್ರ ಒಂದು 10 ನಿಮಿಷ ಕೂತ್ಕೊಬೇಕು, ನಗ್ದು ಸತ್ತೋಗ್ತೀವಿ ಅಂತ ಇದ್ರು. ಅವ್ರು ಹೊಟ್ಟೆ ಊರಿಗೆ ಕೂಡ ಅಂತ ಇದ್ರು ಬಿಡು. ನನ್ನ ಸರ್ರು ಮಿಸ್ಗಳು ಹಂಗಂತ ಇದ್ದಿದ್ದಕ್ಕೆ ಅವ್ರಿಗೆ ತುಂಬ ಹೊಟ್ಟೆ ಊರಿ. ಹಿಡ್ಕೊಡು, ಏನಾದರೂ ಒಂದು ಟಾರ್ಚರ್ ಮಾಡಬೇಕಲ್ವಾ, ಏನಾದರೂ ಒಂದು ಹೆಸ್ರಿಗೆ ಮಸಿ ಬಡಿಬೇಕಲ್ವಾ, ಹಂಗೆ ಹೇಳ್ತಾಯಿದ್ರು. ನಮ್ಮ ಮಿಸ್ಸು ನನ್ನನ್ನು ಸೈಲೆಂಟ್ ಅಂತ ಇದ್ದಿದ್ದಕ್ಕೆ ನಮ್ಮ ಕ್ಲಾಸಲ್ಲಿ ಇದ್ದಿದ್ದ ಲೀಡ್ರ ನಾನು ಹಿಂಗೇ ಇರಬೇಕಾಗಿತ್ತು, ಸ್ಟ್ಯಾಚು ಥರ. ಆ ಕಳ್ಳನ ಮಗ ಹಿಂಗೇನಾದರೂ ತಿರುಗಿದ್ರೆ ಬೋರ್ಡ್ ಮೇಲೆ ಹೆಸರು ಬರೆದು ಬಿಡ್ತಾಯಿದ್ದ. ಮಿಸ್ ಅವಾಗ ಒಳಗಡೆ ಎಂಟ್ರಿ ಕೊಟ್ಟರು. ಯಾಕೆ ಅವು ನಂಗೆ ಬರೀತಾ ಇದ್ದಿದ್ದು ಅಂದರೆ, ನಮ್ಮ ಮಿಸ್ ಬಂದು ನನ್ನ ಏನಾದರೂ ಗಲಾಟೆ ಆದರೆ ಕ್ಲಾಸಲ್ಲಿರೋರ್ನೆಲ್ಲ ಎಬ್ಬರಿಸಿ ನನ್ನನ್ನೊಬ್ಬರನ್ನ ಕುಂಡ್ರಿಸ್ಬಿಡ್ತಾಯಿದ್ರು. ಬಡ 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 ಅಂತ ಹೊಡ್ಕೊಂಬರ್ತಾಯಿದ್ರು.
ಅವನೇನು ಮಾಡ್ತಾ ಇದ್ದ ಅಂದರೆ ನಮ್ಮ ಮಿಸ್ಸು ಪೀರಿಯಡ್ ಇರೋ ಟೈಮ್ ಕರೆಕ್ಟಾಗಿ ನೋಡ್ಕೊತಾ ಇದ್ದ. ನಾನು ಹಿಂಗೂ ತಿರುಗಬಾರ್ದು ಹಿಂಗೂ ತಿರಬಾರ್ದು ಅವನಿಗೆ. ಹೆಸ್ರು ಬೋರ್ಡ್ ಮೇಲೆ ಬರೆದ್ಬಿಟ್ಟ. ಮಿಸ್ಸು ಎಂಟ್ರಿ ಆದ್ರು, ಬೋರ್ಡ್ ನೋಡಿದ್ರು, ನನ್ನ ಹೆಸರು ಇನ್ನೊಬ್ರ ಹೆಸ್ರು ಇದ್ರು. ನೀನು ಮಾತಾಡೋ ಶುರು ಮಾಡಿಬಿಟ್ಟೆ ಅಂದ್ಬಿಟ್ಟು ಮಿಸ್ಸಿಗೆ ಗೊತ್ತಿರುತ್ತೆ ನಾನು ಇವನು ಸುಮ್ಮನೆ ಕಿತಾಪತಿ ಮಾಡ್ತಾ ಇರೋದು ಅಂತ. ಇಬ್ಬರ ಹೆಸರು ಅಳಿಸ್ಬಿಟ್ಟು ಕುಂಡ್ರಿಸ್ಬಿಟ್ರು. ಬೊಲೆ ಟಾರ್ಚರ್ ಕೊಡ್ತಾಯಿದ್ರು ನನಗೆ. ಅವನೊಬ್ಬನೇ ಹಂಗೆ ಮಾಡ್ತಾ ಇದ್ದಿದ್ದು, ಇನ್ನೊಬ್ಬ ಲೀಡ್ರ್ ಏನೂ ಮಾಡ್ತಾ ಇರಲಿಲ್ಲ. ನಾನು ಹಿಂಗೂ ತಿರುಗ್ತಾ ಇರಲಿಲ್ಲ, ಹಿಂಗೂ ಆವಾಗ ನನಗೆ ಅರ್ಥ ಆಗೋಯ್ತು ಇವನು ಹೊಟ್ಟೆ ಉರಿಗೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ. ಯಾಕೆಂದರೆ ಎಲ್ಲರೂ ಬಡ 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 ಅಂತ ಬಡಿತಾಯಿದ್ರು, ನನ್ನನ್ನು ಕುಂಡ್ರಿಸ್ಬಿಡ್ತಾಯಿದ್ರು. ಇವ್ರಿಗೆಲ್ಲ ಹೊಟ್ಟೆ ಉರಿ. ನಮ್ಮ ಸ್ಕೂಲಲ್ಲಿರೋ ಮಾಸ್ಟ್ರುಗಳು ಹಂಗೆ ಇದ್ದಿದ್ದು. ನಾನೇನಾದರೂ ಯೂನಿಫಾರ್ಮ್ ಹಾಕ್ಕೊಂಡೋಗಿಲ್ಲ, ಶೂಸ್ ಹಾಕ್ಕೊಂಡೋಗಿಲ್ಲ ಅಂದರೆ ನನ್ನನ್ನು ಕಳಿಸ್ಬಿಡ್ತಾಯಿದ್ರು, ಹೋಗಮ್ಮ ನೀನು ಅಂತ. ನಂದೆಲ್ಲ ಆಪೋಸಿಟ್. ತುಂಬ ಸೈಲೆಂಟು ನಾನು, ವಿಪರೀತ ಸೈಲೆಂಟು. ನಂದೆಲ್ಲ ಆಪೋಸಿಟ್ ಅಷ್ಟೇ. ನಿನ್ನ ನಿಲ್ಲಿಸಿ ಓಡಿಸ್ತಾ ಇದ್ರಾ? ನಿಂದು ಹಂಗಿದ್ದು ನೀನು ಗಲಾಟೆ ಮಾಡ್ತೀಯ, ನಿನ್ನನ್ನು ಹೊಡಿತಾರೆ. ಗಲಾಟೆ ಅಲ್ಲ, ಓವರ್ ಗಲಾಟೆ. ನಾನು ತೊಸುಕ್ ಪುಸುಕ್ ಅಂತ ಇರಲಿಲ್ಲ. ತುಂಬ ನಾನು 5th 6th 7th ನಮ್ಮ ಹೆಡ್ ಮಾಸ್ಟ್ರು ರೂಮಲ್ಲಿ ಹೋಗಿ ನಾನು ನಮ್ಮ ಫ್ರೆಂಡ್ಸು ಕೂತ್ಕೊಂಡು ಮಾಸ್ಟ್ರ್ ಜೊತೆ ಊಟ ಮಾಡ್ತಾ ಇದ್ದಿದ್ದು. ಅಷ್ಟಿತ್ತು ನಂದು. ನಾವೆಲ್ಲ ಊಟ ಎಲ್ಲ ಕತ್ಕೊಂಬರ್ತಾಯಿದ್ರ. ಯಾವಾಗಲೂ ಒಂದ್ಸತಿ ಟಿಫನ್ ಬಾಕ್ಸ್ಲೆಲ್ಲ ಆಚೆ ಇಟ್ಬಿಟ್ಟು ಹೋದರೆ ನಿಂದೇನೋ ನಿಮ್ಮ ಸ್ಕೂಲಲ್ಲೇನಲ್ವಾ ಟಿಫನ್ ಬಾಕ್ಸ್ ಎತ್ಕೊಂಡು ತಿಂದುಬಿಡ್ತಾ ಇದ್ದಿದ್ದು ಅಂಥವರೆಲ್ಲ. ನಮಗೇನ ನನಗಲ್ಲ, ನಿಮಗೆ ಇರಬೇಕು. ಆಚೆ ಟಿಫನ್ ಬಾಕ್ಸ್ ಸಿಕ್ಕಿದ್ರೆ ಟಿಫನ್ ಬಾಕ್ಸಲ್ಲಿ ಇರೋದೆಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿಬಿಡ್ತಾಯಿದ್ರು. ಇಲ್ಲ ನಮ್ದು ಆ ಥರ ಇರಲಿಲ್ಲ. ನಮ್ದಲ್ಲಿ ನೋಡ್ಕೊಳಕ್ಕೆ ಜನ ಇದ್ದಾರೆ, ಯಾರ್ದು ಅಂತ ಹೆಸರು ಬರೆದಿರ್ತಾರೋ ಅವ್ರು ಬಂದು ಎತ್ಕೊಂಡು. ನೀನೇ ಇರಬೇಕು, ಇನ್ಯಾರು? ನೀನೇ ಕೇಸ್ ಹೇಳಿದ್ದು, ಈ ಥರ ತಿಂದುಬಿಡ್ತಾರೆ ಮಮ್ಮಿ ನಂದು ಅಂತ. ನೀನೇ ಇನ್ಯಾರು ಹೇಳ್ತಾರೆ? ನಂದು ತಿನ್ನಾಕ್ತಾರೆ, ಕ್ಲಾಸಲ್ಲಿ ಇರೋದೆಲ್ಲ ನಾನು ಎತ್ಕೊಂಡು ಹಂಗೆಲ್ಲ ತಿಂತಾ ಇದ್ದ. ಟೀಚರ್ಗೆ ಹೇಳಿದ್ರೇನೋ ಅವಳು ಕಣ್ಸೋದೇ ಇಲ್ಲ. ಯಾಕಂದ್ರೆ ಏನೋ ಅವಳುನ ಅವ್ರು ಕಣ್ಸೋದೇ ಇಲ್ಲ, ಕಣ್ಸೋದಿಲ್ಲ, ಹೊಡಿಯೋದಿಲ್ಲ. ನಾನು ಹೇಳಿದ್ರೇನೋ ನಂಬಲ್ಲ, ಯಾಕಂದರೆ ಅದು ಸರಿಯಾಗಿ ಓದಲ್ಲ. ಯಾರು ಓದ್ತಾರೆ ಅವ್ರ ಮಾತು ಕೇಳೋದು, ಹಂಗೆ ನಮ್ಮ ಸ್ಕೂಲಲ್ಲಿ. ಅದಕ್ಕೆ ನಾನೇ ಮಾಡಿಬಿಡೋದು, ಕಿತಾಪತಿ ಮಾಡಿಬಿಡೋದು, ಹೊಡೆದು ಬಿಡೋದು. ನೀನು ಅವ್ರ ಮೇಲೆ ನನಗೆ ಬೇರೆಯವ್ರು ಮಾಡ್ತಾ ಇದ್ರಲ್ಲ, ಟೀಚರ್ಗೆಲ್ಲ ಮಾಡ್ತಾ ಇದ್ದಿಲ್ಲ. ಶಾರ್ಟ್ ಬ್ರೇಕ್, ಲಂಚ್ ಬ್ರೇಕಲ್ಲೂ ಮಾಡಿಬಿಡೋದು, ಬಂದ್ಬಿಡೋದು. ಅವ್ರ ಮೇಲೆ ನುಗ್ಬಿಡೋದು, ಮಿಸ್ ಅವ್ರನ್ನ ಇಟ್ಕೊಂಡು ಹೊಡಿಯೋದು. ಹಂಗಲ್ಲಿ ಮಿಸ್ ಹತ್ರನೇ ಹೋಗ್ತಾ ಇರಲಿಲ್ಲ ನಾನು. ನೀನು ಮಾಡ್ತೀಯ ಬಿಡಪ್ಪ. ನಾನು ಹೇಳಿದ್ರೆ ಅವ್ರು ಏನು ಮಾಡೋದು, ಹಂಗೆ ಇದ್ದಿದ್ದು. ನಾನು ಹೇಳಿದ್ರೆ ಏನು ಮಾಡಲ್ಲ. ಅದಕ್ಕೆ ಇವಾಗ ಏನು ದೊಡ್ಡವನಾಗಿದೆ, ಗುಡ್ ಬಾಯ್ ಅಂತ. ಅವಾಗೆಲ್ಲ ಅವ್ನು ಹೋಗಿದ್ರೆ ಬಾತ್ರೂಮ್ ಮುಚ್ಚಿಬಿಟ್ಟು ಬಂದ್ಬಿಡ್ತಾ ಇತ್ತು. ಫುಲ್ ಆಪೋಸಿಟ್ ಅಲ್ವಾ ನೀನು? ದೇವ್ರೆ, ನನ್ನೆಲ್ಲರೂ ಒಂದ್ಸತಿ ನಾನು ಕಾಲೇಜಲ್ಲಿದ್ದಾಗ ನಮ್ಮ ಮಿಸ್ ಬಂದುಬಿಟ್ಟು ಡಿಗ್ರಿಯಲ್ಲಿದ್ದಾಗ ಇಂಗ್ಲೀಷ್ ಚಾಪ್ಟರ್ ಬರ್ಕೊಂಬನ್ನಿ ಅಂತ ಕೊಟ್ಟಿದ್ರು. ಫುಲ್ ಚಾಪ್ಟ್ರ್ ಕಾಲೇಜಲ್ಲಿ ಇರೋರು ಯಾರು ಬರೀತಾರೆ? ಒಂದು 20 ಪೇಜು. ನಂದು ಅಲ್ವಾ ಫಸ್ಟು, ನನ್ನೇ ಕರೆದ್ರು, ನಾನು ಬರೆದಿಲ್ಲ. ಆಮೇಲೆ ನನ್ನ ನಿಲ್ಲಿಸ್ಬಿಟ್ಟು ಬುಕ್ ಓದು ಅಂದರು. ನಮ್ಮ ಕ್ಲಾಸಲ್ಲಿ ಇರೋರಿಗೆಲ್ಲ ಹೊಟ್ಟೆ ಹೊಡೆದೋಗೋಯ್ತು. ಆ ಮಿಸ್ ಹೊರಗಡೆ ಹೋಗಿದ ತಕ್ಷಣವೇ ಎಲ್ಲರೂ ಹೋಗಿ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಕೊಟ್ಟು ಅಮ್ಮನ ಡಿಬಾರ್ ಮಾಡಾಕ್ಬಿಟ್ರು ಕಾಲೇಜಿಂದನೇ. ಬಂದು ನನ್ನ ಸಾರಿ ಕೇಳಿದ್ರು. ನಾನು ಅವತ್ತು ಕಾಲೇಜ್ಗೆ ಹೋಗಿರಲಿಲ್ಲ. ಪಾಪ ಆ ಮಿಸ್ ಬಂದು ಫಸ್ಟ್ ರ್ಯಾಂಕ್ ಮಿಸ್ಸು, ಕೇರಳದವರು. ಆ ಮಿಸ್ಸು ಫಸ್ಟ್ ರ್ಯಾಂಕ್ ಅವರೆಲ್ಲ ಹೆಂಗಿರ್ತಾರೆ, ಜನರಲ್ ನಾಲೆಡ್ಜ್ ಕಮ್ಮಿ ಇರುತ್ತೆ. ಆ ಯಮ್ಮನಿಗೆ ಯಾರ ಹತ್ರ ಹೆಂಗೆ ವ್ಯವಹರಿಸ್ಬೇಕು ಅಂತ ಗೊತ್ತಿಲ್ಲ. ನಮ್ಮ ಕಾಲೇಜಿಗೆ ಬಂದರು. ಆ ಯಮ್ಮನ್ನ ಫಸ್ಟ್ ರ್ಯಾಂಕ್ ಅಂದಿದ ತಕ್ಷಣವೇ ಇವರಿಗೆಲ್ಲ ಒಂದು ಆಟ ಆಗೋಯ್ತು. ಆ ಯಮ್ಮನ ನೋಡಿ, ಈ ಯಮ್ಮನ್ನ ಆಟ ಆಡಿಸ್ಬೇಕು ಅಂತ. ಆ ಯಮ್ಮನ ಪೀರಿಯಡ್ ಏನಾದರೂ ಬಂದರೆ ಈ ಕಡೆ ಬಾಗಿಲು ತೆಗೆದುಕೊಂಡು ಓಡೋಗ್ಬಿಡೋರು. ಗರ್ಲ್ಸ್ ಕಾಲೇಜ್, ಅದೂ ಬಾಯ್ಸ್ ಅಲ್ಲ.
ಒಂದೊಂದು ಆಟ ಆಡಲಿಲ್ಲ ನಮ್ಮ ಕಾಲೇಜಲ್ಲಿ. ಓಕೆ ನಮ್ದು ಇನ್ನೂ ಬಂದಿಲ್ಲ ಆ ಡೇಸ್, ಡಿಗ್ರಿಯಲ್ಲಿ ಬರ್ಬೋದು. ನಿನ್ನ ಡಿಗ್ರಿಗೆ ಏನಕ್ಕೆ ಹೋಗ್ತೀಯ? ನೀನು ನೀಟು ಅದು ನೀ ಹಂಗೆಲ್ಲ ಆಡೋಕೆ ಹೋದ್ರೆ ನೀವು ಅಷ್ಟೇ. ಇದು ಇರುತ್ತೆ ಇದು ಇರುತ್ತೆ. ಅದು ಬಂದು ಫೇಮಸ್ ಕಾಲೇಜುಗಳಲ್ಲಿ ಹಂಗೆ ಜನ ಕೊಡೋದು, ಮಾಮೂಲಿ ಕಾಲೇಜುಗಳಲ್ಲೆಲ್ಲ ಹಂಗೆ ಮಾಡೋದಿಲ್ಲ. ಆಯ್ತು, ಇವಾಗ ಏನು ಹೇಳಿ ನಾನು. ಫೇಮಸ್ ಕಾಲೇಜುಗಳಲ್ಲಿ ಮಿಸ್ಗಳು ರೆಸ್ಪೆಕ್ಟ್ ಇಲ್ಲ, ಗಿಸ್ಗಳು ರೆಸ್ಪೆಕ್ಟ್ ಇಲ್ಲ. ಅವ್ರು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ, ನಾವೇ ಓದ್ಕೊಂಡ್ಬಿಡ್ತೀವಿ. ನಿಮಗೆಲ್ಲ ಹೇಳ್ಕೊಡ್ಬೇಕು ಕೊಂಡ್ರಸಿ. ನಿನ್ಗೆ ಹೇಳ್ಬಿಟ್ಟು ನಾನು ಆಲಾಸನ ಆಗ್ಬಿಟ್ಟಿದ್ದೀನಿ. ಆಲಾಸನ ಅಂದರೆ ಗೊತ್ತಾ? ಕಾಫಿ ಆಸನ. ನೀವು ಹೇಳ್ಕೊಡ್ಬೇಕು, ಅದನ್ನ ನಾವು ಕಲಿಬೇಕು. ಏನಂಗಂದ್ರೆ ಕಾಪಿ ಆಸನ. ಓ, ನಿನ್ನ ನೋಡಿ ಕಾಪಿ ಚೀಟು ಮಾಡಿದ್ದೀನಿ ಅಂತನಾ? ಒಬ್ಬರ ಕೈಯಲ್ಲಿ ಚೆನ್ನಾಗಿ ಹೊಡ್ಸ್ಕೊಂಡ್ ಬಂದಿದ್ದೆ ಅಲ್ವಾ ಸ್ಕೂಲಿಂದ? ಯಾರು ಚೆನ್ನಾಗಿ ಹೊಡೆದಿದ್ರಲ್ವಾ? ನಿಮ್ಮ ಪ್ರಿನ್ಸಿಪಾಲ್ ಹಿಡ್ಕೊಂಡು ಬಡ 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 ಅಂತ ಬಾರಿಸೋರಲ್ವಾ? ನಾನು ನೋಡ್ದಿರೋ ಪ್ರಿನ್ಸಿಪಲ್ ನಾನು ನೋಡ್ದಿರೋದು. ನೀನು ಬೇರೆಯವ್ರು ನೋಡಿದ್ರೆ ಪ್ರಿನ್ಸಿಪಾಲ್ ನಿನ್ನ ನೋಡ್ದಿರೋದ? ನನ್ನ ಹತ್ರಗೆ ಬರ್ತಾ ಇರಲಿಲ್ಲ ಯಾರು, ಭಯ ಬೀಳೋರು. ಇದು ಅದೇ ನೀನು ನನಗೆ ಆಪೋಸಿಟ್ ಇದೆಯಲ್ವಾ, ನಿನ್ಗೆ ಅದಕ್ಕೆ ಹಂಗೆ ಅನಿಸೋದು. ನನಗೆ ಓವರ್ ರೆಸ್ಪೆಕ್ಟ್. ನಾವು ಹೂ ಅಂದರೆ ಮಿಸ್ಗಳೆಲ್ಲ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಯಾರು ನನ್ನ ಸುದ್ದಿಗೆ ಬರ್ತಾ ಇರಲಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಹಂಗೆ ಫೇಮಸ್ಸು ನಮ್ಮ ಸ್ಕೂಲುಗಳಲ್ಲಿ. ಸರ್ ನನ್ನ ಕೈಯಲ್ಲಿ ಡಾಕ್ಟ್ರು ಅಂತೆಲ್ಲ ಬರಿತಾ ಇದ್ರು, ಹಿಂಗೆ ಡಾಕ್ಟ್ರ್ ಆಗಬೇಕು ನೀನು ಅಂತ. ನೀನು ಬರೀಬೇಕು ನನ್ನ ಕೈ. ನನಗಿನ್ನೇನು ಕೆಲಸ? ಡಾಕ್ಟ್ರ್ ಆಗಬೇಕಮ್ಮ ಅಂತ ನಂದು ಇನ್ನೊಂದು ನನ್ನ ಫ್ರೆಂಡ್ ಹೆಸರು ಕೈಯಲ್ಲಿ ಬರೀತಾ ಇದ್ರು. ನಿನ್ನ ನಾಮಕರಣಕ್ಕೆಲ್ಲ ಬಂದಿದ್ದಾರೆ ಸರ್. ಇವಾಗ ಇದ್ದಾರ ಇಲ್ವ ಗೊತ್ತಿಲ್ಲ ಪಾಪ. ಅಂಥವನ್ನೆಲ್ಲ ಮಾಡ್ಕೊಂಡಿದ್ದೆ. ಫಸ್ಟ್ ಸ್ಟ್ಯಾಂಡರ್ಡ್ ಸರ್ ಅಮ್ಮ, ಫಸ್ಟ್ ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡ್ವರೆಗೂ ಇದ್ರು ಆ ಸರ್. ಓಕೆ ಓಕೆ ಸರ್ ನಿನ್ನ ನಾಮಕರಣಕ್ಕೆ ಬಂದಿದ್ದಾರೆ. ಓಕೆ, ಒಳ್ಳೆಯದು. ಫೋಟೋಸಲ್ಲೆಲ್ಲ ಇದ್ದಾರೆ. ಓಕೆ, ಏನು ಹೋಯ್ಕೆ? ಓಕೆ. ನಿನ್ನ ಮಕ್ಳ ನಾಮಕರಣಕ್ಕೆ ನಿಮ್ಮ ಸರ್ಗಳು ಯಾರಾದರೂ ಬರ್ತಾರೆ? ಕರೆಯೋದೇ ಇಲ್ಲ. ನೀನೇ ಮಾಡ್ಕೊಂಡು ತಿಂದ್ಕೊಂಡು ಒಬ್ಬನೇ ಬಂದ್ಬಿಡ್ತೀವಿ ಅಷ್ಟೇ. ನನ್ನ ಮದುವೆಗೂ ಬಂದಿದ್ರು. ಅಯ್ಯೋ ನಾನು ಹೊಗಳ್ಕೊತೀನಿ. ನೀನ ಮಾಡ್ಕೋ ವಿಡಿಯೋ. ರೆಸ್ಪೆಕ್ಟ್. ನಿನ್ಗೆ ಏನಿದೆ ನಿನ್ನ ಬಗ್ಗೆ ಹೇಳೋದಿಕ್ಕೆ? ಹೇಳ್ಕೊ, ಏನ್ ಬಂತು? ನಾನು ಹೋಗ್ತೀನಿ ಅಂದ್ರೆ ಬಿಡು. ನಿಂದು ಯಾಕಿಲ್ಲ, ಎಷ್ಟೊಂದಿಲ್ಲ ನಿನ್ಗೆ ಗೊತ್ತಾಗ್ತಾ ಇಲ್ಲ ಹೇಳೋದಿಕ್ಕೆ. ನಿಂದು ಕೊರೋನಾ ಕ್ಲಾಸಲ್ಲಿ ಕೊರೋನಾ ಬಂದಾಗ ಮನೆಯಲ್ಲಿ ಕ್ಲಾಸ್ ಮಾಡಿದಾಗ ಟೀಚರ್ದು ಒಂದು ಸ್ಟೋರಿ ನಡೀತು. ಏನು ಹೇಳೋದು ನಿಮ್ಮ ಸೈನ್ಸ್ ಟೀಚರ್ದು? ಅದೆಲ್ಲ ಬೇಡ. ಆ ಯಮ್ಮನಿಗೆ ವಯಸ್ಸಾಗಿತ್ತು. ಅದಕ್ಕೆ ಯಾರೋ ಅನ್ನೋನ್ ಪರ್ಸನ್ ಬಂದು ಹೋಗಿ ಅನಾಥಾಶ್ರಮಕ್ಕೆ ಸೇರ್ಕೊ ಅಂತ ಮೆಸೇಜ್ ಆಗ್ತಾಯಿದ್ರು. ಆಗ ನಿಮ್ಮ ಮಿಸ್ ಏನು ಮಾಡಿದ್ರು? ಯಾರಿಗೆ ಕಂಪ್ಲೇಂಟ್ ಕೊಟ್ರಲ್ಲ? ಯಾರಿಗೆ? ಅವ್ರು ಕಂಪ್ಲೇಂಟ್ ಕೊಟ್ರು ಏನೂ ಆಗಲಿಲ್ವಲ್ಲ. ಆಮೇಲೆ ಬಿಟ್ಬಿಟ್ರು. ನಿಮ್ಮ ಸ್ಕೂಲಲ್ಲಿ ಎಷ್ಟೊಂದು ನಡೆದಿಲ್ಲ. ನಿನ್ನ ಯಾವ ವಿಡಿಯೋ ಮಾಡೋಕ್ಕೆ ಕುಂಡ್ರಸಳೆ? ಅದನ್ನೇ ನಾನೇನು ವಿಡಿಯೋ ಹಾಕ್ತೀನಿ, ಕಟ್ ಮಾಡಿ ಬಿಸಾಕ್ತೀನಿ. ಚೆನ್ನಾಗಿರೋ ವಿಡಿಯೋನೇ ಹಾಕೋದು. ನೀನು ಏನೇನೋ ಮಾಡಿರೋದೆಲ್ಲ ನಾನು ಹಾಕ್ಬಿಡ್ತೀನಿ. ಕಟ್ ಮಾಡಕ್ ಬರುತ್ತೆ, ಡಿಲೀಟ್ ಮಾಡಾಕ್ತೀನಿ. ನನ್ನ ಹತ್ರನೇ ಬರ್ಬೇಕು. ನಿನ್ನ ಹತ್ರ ಓಹೋ ಏನೋ ನೀನೇ ಮೊಬೈಲಲ್ಲಿ ನೋಡ್ಬಿಟ್ಟು ನೀನು ಕಲ್ತಿದ್ದೀಯಾ? ಏನು ನಮ್ಮ ಮೊಬೈಲಲ್ಲಿ ನೋಡಿ ಮಾಡೋಕ್ಕೆ ಬರಲ್ವಾ? ಏನು ನಿನ್ನ ಹತ್ರ ಬರೋದು? ನಿಮಗೆ ಬರಲ್ಲ, ನೀವು ನಮ್ಮ ಹತ್ರನೇ ಬಂದ್ಬಿಡ್ತಾರೆ ನಿಮ್ಮ ಹತ್ರ. ನಿಮ್ಗೇನು ಬರುತ್ತೆ? ಮತ್ತೆ ಬಾಲ ನಾಯಿ ಜುಟ್ಟು ಎಲ್ಲ ನಾವೇ ಹೇಳ್ಕೊಡ್ಬೇಕು. ಏನೇನೋ ಅಮ್ಮಕ್ ಬಿಡ್ತೀರಾ. ಅದು ಅಡ್ಡೇಟ್ ಮೇಲೆ ಗುಡ್ಡೇಟ್ ಬರುತ್ತೆ. ಸಪೋಸ್ ಮೊಬೈಲ್ ಹೋದ್ರೆ ಹೋಯ್ತು, ಬಂದರೆ ಬಂತು.
ಏನೇನೋ ಅಮ್ಕಲ್ಲ ನಾವು. ಇಲ್ಲ, ಏನೇನೋ ಹಾಕಿ ಏನೇನೋ ಮಾಡಿಬಿಟ್ಟು ಕಲ್ತು ಬಿಡ್ತೀರ. ನಾವು ರೆಸ್ಪಾನ್ಸ್ ಮಾಡಕ್ ಬರಲ್ಲ. ಅಲ್ಲ ಇಲ್ಲ, ಯಾಕೆ ನಿಮ್ಮಂಗೆ ಮಾಡಿದ್ರೆ ನಾವು ಎಷ್ಟು ಮಾಡೋದಿಲ್ಲ. ಮಾಡಕ್ ಬರಲ್ಲ ಸುಮ್ಮನೆ. ನಾವು ಜವಾಬ್ದಾರಿಯುತವಾಗಿರ್ತೀವಿ. ಇದು ಅಮ್ಮಕಿದ್ರೆ ಏನಾಗ್ಬಿಡುತ್ತೆ, ಇದೇ ಅಮ್ಮಕಿದ್ರೆ ಏನಾಗ್ಬಿಡುತ್ತೆ. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ? ಏನು ನೀ ವಿಡಿಯೋ ಮಾಡೋಕೆ ಬಂದಿದ್ದೀನಿ ಅಂತ ಕೂತ್ಬಿಟ್ಟಿದೀಯಾ? ನಿನ್ನ ವಿಡಿಯೋ ಯಾರು ಹಾಕ್ತಾರೆ? ನೀನೇ ಹಾಕೋದು. ಅತ್ತೆ ಕೂಡ ನೋಡಲ್ಲ ನಿನ್ನ ವಿಡಿಯೋ. ನೀನ್ ನೋಡ್ತೀಯ, ಕಾಲು ಬಂದು ಗೀಚತೀಯ, ಕೈ ಬಂದು ಗೀಚತೀಯ, ಪೆನ್ ಎತ್ಕೊಂಡ್ಬಂದು ಈ ವಿಡಿಯೋದಲ್ಲಿ ಬರಲಿ ಅಂತ ಹಿಂಗೆ ಗೀಚ್ಕೊಂಡು ಕೂತಿರ್ತೀಯ. ನಿನ್ನ ವಿಡಿಯೋ ಹಾಕ್ಬಿಟ್ರೆ ಕತೆಗಳು ಓಡ್ ಬಂದ್ಬಿಡುತ್ತೆ. ನೀನೇ ಓಡ್ಬಾರು. ಈ ವಿಡಿಯೋಗಳನ್ನ ಹಾಕ್ಬಿಟ್ಟು ಅಯ್ಯೋ ಏನೋ ಮುಗಿಸ್, ನಾನು ಹೋಗ್ಬೇಕು. ಏನು ಮುಗಿಸೋದು? ಮೂತಿ ಮೊಕ್ಕ ಎರಡು ಕಿತ್ತು ಬಿಸಾಕ್ಬಿಡ್ತೀನಿ. ವೇಗ್ತೀನಿ ವೇಗೆದ್ರೆ ಇಲ್ಲೇ ಇದೀಯಾ? ವೇಗ್ಬಿಟ್ಟು ಏನು ಮಾಡ್ತೀಯಾ? ತಿಂತೀನಿ. ಅದೇ ಅಲ್ಲಿ ಆಯ್ಕೊಂಡು ತಿನ್ಬಿಟ್ಟು ಬರ್ತೀಯ? ಇಲ್ಲ, ದೇವಸ್ಥಾನಕ್ಕೆ ಹೋಗಿ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ದೇವಸ್ಥಾನಕ್ಕೆ ಹೋಗಿ ತಿನ್ಬಿಟ್ಟು ಚಪ್ಪಲಿ ಎತ್ಕೊಂಡ್ಬಂದ್ಬಿಡ್ತೀನಿ. ಅನ್ನ ಇಲ್ಲ, ಚಪ್ಪಲಿ ಎತ್ಕೊಂಬಂದು ಏನು ಮಾಡ್ತೀಯಾ? ನಿನ್ ಕೊಡ್ತೀನಿ ಹಾಕೋ ಅಂತ. ನಿನ್ ಕೊಡೋ ಚಪ್ಪಲಿಗೆ ನಾನು ಕಾಯ್ಕೊಂಡು ಆಯ್ತು, ನಿನಗೆ ಹೋಗ್ತೀನಿ ನಾನು. ನಿನ್ಗೆ ಆ ಚಪ್ಪಲಿಗಳ ಹಾರ ಒಂದೊಂದು ಕೂರಿಸ್ಬಿಟ್ಟು ಹಾಕ್ಬಿಡ್ತೀನಿ. ಎತ್ಕೊಂಬ, ದಿವಸ ಒಂದೊಂದು ಚಪ್ಪಲಿ ಇದು ಎತ್ಕೊಂಬ. ಅದೇ ಕೆಲಸ ನಮ್ಗೆ. ಇವಾಗ ನೀನಲ್ವಾ ಹೊಗಳಿದ್ದು? ನೀನು ಬಾಯಿ ಆ ಕಡೆ ಇಕ್ಕ ದರಿದ್ರ. ಅದೇನು ಮಿರರ್, ಅದನ್ನು ಅಂತ ನೋಡ್ತೀಯ. ಇಲ್ಲಿ ಯಾರೂ ಇಲ್ಲ, ಬರೀ ಅದೇ ಮನುಷ್ಯರಂತೂ ಇಲ್ಲ ಅದರಲ್ಲಿ. ನೀನೇನು ಬಚ್ಚಿಟ್ಕೊಂಡ್ಬಿಟ್ಟಿದೀಯ? ಬಚ್ಚಿಕೊಂಡು ಬಂದ್ಬಿಟ್ಟಿದೀಯ. ಇಲ್ಲಿ ಸ್ವಲ್ಪ ಹಿಂದಕ್ಕೆ ಬಾ, ಅದನ್ನೇ ನುಂಗೋ ಥರ ಇದೀಯಾ. ಸ್ವಲ್ಪ ಹಿಂದಕ್ಕೆ ಹೋಗು, ಸ್ವಲ್ಪ ಹಿಂದಕ್ಕೆ ಬಾಪ. ನೀನ್ ಕಾಣಿಸ್ತಾ ಇಲ್ಲ ಅಲ್ಲಿ. ಏನು ನಾನು ಕಾಣಿಸ್ತಾ ಇಲ್ಲ? ಎಲ್ಲರಿಗೂ ಗೊತ್ತು ನೀನು ಹಿಂದಕ್ಕೆ ಬಾ. ನೀನು ಹೇಳಿದ್ರೆ ನಾನು ಬರ್ಬೇಕು. ಇಲ್ಲ, ನಾನು ಹೇಳಿದ್ರೆ ಬರಬೇಡ. ಮೂತಿ ಮಗ ಎರಡು ಕಿತ್ತಾಕ್ಬಿಡ್ತೀನಿ ಬಾ. ನಿಮ್ಮ ಪ್ರಿನ್ಸಿಪಾಲ್ ಬಂದು ನಿನ್ನ ಹೊಗಳಿದ್ದೆ ಅಲ್ವ? ಸುಮ್ಮನೆ ಹೋಗ. ನೀನು ಸರಿ ಇಲ್ಲ. ಬಿಡು ಕೈ, ಬಿಡು ಕೈ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಗ್ರೇಟಾಗಿ ನಾನು ಯಾಕೆ ಹೊಡೆಯಕ್ಕ? ನೀನು ಕೈ ಬಿಡು ಅಂದೆ. ನೀನು ಕ್ರ್ಯಾಕ್ ಮನುಷ್ಯ. ಬಿಡಪ್ಪ, ಬಿಡು. ಬಿಡ್ತೀಯ ಇವಾಗ? ಇವಾಗ ನೀ ಹೆಂಗ್ ಓದಿತೀನೋ ಒದ್ರೆ ಹೋಗೋ ದರಿದ್ರದವನೇ. ಮುಚ್ಕೊಂಡು ಕೂತ್ಕೋ. ಕೂತಿ ಚೇಷ್ಟೆ ಮಾಡಕೊಂಡಿರ್ತೀಯ. ಬದುಕೋದಕ್ಕೆ ಬರೋಲ್ಲ, ಬಾಳೋದಕ್ಕೆ ಬರೋಲ್ಲ. ಜಾಸ್ತಿ ಆಯ್ತು ನಿಂದ. ಬಾಳೆ ಕಂಡಿದ್ದಾರೆ. ಹೋಗು ಇವಾಗ ಕಣ್ಣು ನನಗೆ. ಏನು ಕಾಣೋದು? ನಿನ್ನ ಮಂಗನ ಚೇಷ್ಟೆಗಳೆಲ್ಲ ಮಾಡ್ಕೊಂಡು ನನಗೆ ಇಂಟ್ರೆಸ್ಟೇ ಹೋಗ್ಬಿಡ್ತೀನಿ ವಿಡಿಯೋ ಮಾಡೋದಕ್ಕೆ. ಏನು ಮಾಡೋದು? ಊಟ ಮಾಡು ಒಂದು ಸಾಯ ಅಂತ. ಊಟ ಮಾಡಂದ್ರೆ ಊಟ ಮಾಡಬೇಕು. ನೀನು ಹೋಗಿ ಕನ್ನಡ ಬುಕ್ಕು ಎತ್ಕೊಂಡು ಓದೋಗು. ನನಗೆ ಕೇಳೋ ಕ್ವಶನ್ಗೆಲ್ಲ ಇವಾಗ ಉತ್ತರ ಕೊಟ್ಟರೆ ನೀನು ಸರಿ. ಇಲ್ಲಿದ್ರೆ ಎತ್ಕೋ ಬುಕ್. ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಮಾಡೋ ಕೆಲಸ ಇಲ್ಲ, ಬಂದ್ಬಿಟ್ಟಿದೀಯ. ಮಾಡೋ ಕೆಲಸ ಇಲ್ವಾ? ಬಂದು ಕೂತ್ಬಿಟ್ಟಿದೀಯಾ? ಅದನ್ನ ಆಫ್ ಮಾಡೋದು ನನ್ನ ಓಡೋಗು. ಹೋಗು, ಆಫ್ ಮಾಡಿಬಿಟ್ಟು ಬೈಯೋದು ನನ್ನ. ಅದೇ ಕೆಲಸನೇ ನೀನು ಮಾಡೋದು. ಹಂಗೆ ನಾನು ಹೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡು. ಕೊಡ್ತೀನಿ. ಕೇಳೋ ಪ್ರಶ್ನೆ ಒಂದು. ನಾನು ಜಾಸ್ತಿ ಮಾತಾಡ್ತಾರೆ, ಬುಕ್ ಎತ್ಕೊಂಡು ಕುಂಡ್ರಿಸ್ಬಿಟ್ಟು ಟಾರ್ಚರ್ ಕೊಡ್ತೀನಿ. ಅದೊಂದು ಗೊತ್ತು. ಕಟ್ಟೆ ಎತ್ಕೊಂಡು ಕೂತ್ಕೊಂಡ್ಬಿಡೋದು. ಕಟ್ಟೆ ಎಲ್ಲ ಕೋಲು.
ಕೋಲ್ ಎತ್ಕೊಂಡು ನಾನು ಹೇಳ್ದಂಗೆ ಕೇಳ್ತೀಯ ಬುಕ್ ಎತ್ತಲ ಜಾಸ್ತಿ ದಿನ ಆಯ್ತು ಅವ್ನು ಕೂತ್ಕೊಂಡು. ಕುಂಡ್ರಿಸ್ಬೇಕಾಗುತ್ತೆ ಇವಾಗ. ಕುಂಡ್ರಿಸ್ಬಿಟ್ಟು ಈಗ ಕೂತ್ಕೊಂಡ್ರೆ ಅವಾಗ ಇನ್ನೊಂದ್ಸತಿ ನನ್ನ ಹತ್ರಕ್ಕೆ ಬರೋದಿಲ್ಲ. ಆ ಬುಕ್ಕಲ್ಲಿ ಹೆಂಗಿರುತ್ತೋ ಉತ್ತರ ಹಂಗೆ ಹೇಳ್ಬೇಕು. ಅಂಡ್ ಬದಲು ದಾಗಿ ಏನಾದರೂ ಹೇಳಿದ್ರೆ ನಮ್ಮಮ್ಮನಿಗೆ ಇಂಗ್ಲೀಷ್ ಬರಲ್ಲ. ನಾವು ಓನ್ ಇಂಗ್ಲೀಷಲ್ಲಿ ಹೇಳಿದ್ರೆ ನಮ್ಮಮ್ಮಂದ ಬೇರೆ ಇಂಗ್ಲೀಷ್. ನೀನು ಓನಾಗಿ ಹೇಳೋದು ನಾನು ಕಂಡಿದ್ದೀನಿ. ಅಲ್ಲೇನೋ ಉತ್ತರ ಇರುತ್ತೆ, ನೀನೇನೋ ಉತ್ತರ ಹೇಳೋದು ಎಷ್ಟೊಂದು ಸತಿ ಹೇಳಿದೀಯ ಇಲ್ವಾ? ಇಲ್ಲ. ಅದಕ್ಕೆ ನನ್ನ ಬುಕ್ಕಲ್ಲಿ ದಾ ಇದ್ರೆ ದಾನೇ ಹೇಳ್ಬೇಕು, ಅಂಡಿದ್ರೆ ಅಂಡೇ ಹೇಳ್ಬೇಕು. ಅಂಡೇ ಹೇಳ್ಬೇಕು. ಬೇರೆ ಏನಾದರೂ ಹೇಳಿದ್ರೆ ಮತ್ತೆ ಫಸ್ಟಿಂದ ಹೇಳ್ಬೇಕು. ನೀನು ಯಾಕೆ ಯಾಮರ್ಸ್ತೀಯ? ಏನೇನೋ ಹೇಳ್ಬಿಟ್ರೆ ನಮ್ಗೆ ಇಂಗ್ಲೀಷ್ ಬರಲ್ಲ ಅಂದ್ಬಿಟ್ಟು ನೀವೇನೇನೋ ಹೇಳ್ಬಿಟ್ರೆ ನಾವು ಒಪ್ಪಿಬಿಡ್ತೀವ? ಒಪ್ಪಲೇಬೇಕು. ಐಸದ ಚೇಂಜ್ ಮಾಡಿದ್ರೆ ಒಂದು ವರ್ಡ್ ಕೂಡ ಚೇಂಜ್ ಆಗ್ಬಾರ್ದು. ಹೆಂಗೆ ನೀನು ನಿಮ್ಮನ್ನು ಫಿಕ್ಸ್ ಮಾಡಿಕ್ಕಿದೆ ಬುಕ್ಕಲ್ಲಿ ಪ್ರಿಂಟು ಏನು ಒಂದು ಲೈನಲ್ಲಿ ಏನೇನಿದೆ ಅದೇ ಟೆಸ್ಟ್ ಪೇಪರ್ಗಳು ಎಕ್ಸಾಮ್ ಪೇಪರ್ಗಳಲ್ಲಿ ಬರೀತಾ ಇದ್ದಿದ್ದು. ನಿಮಗೆ ಸೋಷಿಯಲ್ ಮಿಸ್ ಏನು ಹೇಳಿದ್ರ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಿದ್ರೆ ನಿನ್ಗೆ ಔಟ್ ಆಫ್ ಔಟ್ ಬರ್ತಾ ಇತ್ತು ಅಂತ ಹೇಳಿ ಕಳಿಸಿದ್ದಾರೆ ಇಲ್ವಾ? ಏಯ್ ಸುಮ್ಮನಿರು. 10th ಹೇಳಿಲ್ವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದೇ? ನಿನ್ನ ಬುಕ್ಕಲ್ಲಿ ನೋಟ್ಸಲ್ಲಿ ಏನು ಓಡಿದೀಯಾ ಅದೇ ಬರ್ದಿರ್ತೀಯ ಇಲ್ಲಿ. 10th ಇಲ್ಲ 7th ಏನಿಲ್ಲ. 9th 10th ನಾನು 7th ಅಷ್ಟೊಂದು ಇದೇ ಇಲ್ಲ. 10th ಹಂಗೆ ಹೇಳ್ಬೇಕು. ಅಂಡಿದ್ರೆ ಅಂಡೆ ಹೇಳ್ಬೇಕು, ಇದ್ರೆ ಏನೇ ಹೇಳ್ಬೇಕು. 10th ಯಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ? 6th 7th ನೀನು ಇವಾಗಲೂ ಮಾಡ್ತೀಯ ಸ್ಪೆಲ್ಲಿಂಗ್ ಮಿಸ್ಟೇಕ್? 6th 7th ಮ್ಯಾಮ್ ಇದ್ದಿತ್ತು. ನೀ ಇವಾಗಲೂ ಮಾಡಲ್ವಾ ಸ್ಪೆಲ್ಲಿಂಗ್ ಮಿಸ್ಟೇಕ್? ತೋರಿಸ್ಲ ಎತ್ಕೊಂಡ್ಬಂದ ನೋಟ್ಸ್ 1000 ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ಬಾಳೆಕಾಯಿ ಬಜ್ಜಿ. ಆಯ್ತು, ನಮ್ಮ ಹೆಸರು ಉದ್ದಿನ ವಡೆ. ಅದನ್ನು ಹೋಗಿ ಹೋಗಿ ಅಮ್ಕೋದೇನ ಹಿಂಗೆ ಹೋಗ್ತೀಯ? ಬೇಳೆಕಾಯಿ ಉದ್ದಿನ ವಡೆ ಅಂತೀರಾ? ಮೆಂಟ್ಲು